ಇವತ್ತಿನ ಸ್ಪೆಷಲ್ ಹುರುಳಿಕಾಳು ರಸಂ. ದಿನ ಏನಪ್ಪಾ ಸಾಂಬಾರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಟೆನ್ಷನ್ ಇಲ್ಲದೆ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ನನ್ನ ಪೇಜಲ್ಲಿ ಲೆಕ್ಕನೇ ಇಲ್ದಿರೋಷ್ಟು ಸಾಂಬಾರ್ ರೆಸಿಪೀಸ್ ಹಾಕಿದ್ದೀನಿ. ಆದ್ರೆ ಇದೊಂದು ಸ್ಪೆಷಲ್ ರಸಂ ರೆಸಿಪಿ. ಮೈಯಲ್ಲಿ ತುಂಬಾ ಕೊಬ್ಬು ಜಾಸ್ತಿ ಇರೋರಿಗೆ ಈ ರಸಂನ ಮಾಡ್ಕೊಡಿ, ಸಕ್ಕದಾಗ ಕಮ್ಮಿ ಆಗುತ್ತೆ. ಅಷ್ಟಲ್ಲದೆ ಯೂರಿನ್ ಇನ್ಫೆಕ್ಷನ್ ಆದವ್ರಿಗೆ ಅಥವಾ ಕಿಡ್ನಿ ಸ್ಟೋನ್ಸ್ ಇರೋರಿಗೆ, ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ, ಅದರಲ್ಲೂ ಪೀರಿಯಡ್ ಪ್ರಾಬ್ಲಮ್ಸ್ ಇರೋ ಹೆಣ್ಮಕ್ಳಿಗಂತೂ ಇದೊಂದು ರಾಮಬಾಣ ಅಂತಾನೆ ಹೇಳ್ಬೋದು. ಒಂದು 50 ಗ್ರಾಮ್ ಹುರುಳಿಕಾಳನ್ನ ತೊಳೆದು ಹೊಂಬಣ್ಣಕ್ಕೆ ಗಮ್ಮನವರೆಗೂ ಫ್ರೈ ಮಾಡಿ ಒಂದು 4 ಗಂಟೆ ನೀರಲ್ಲಿ ನೆನೆಸಿಟ್ಬಿಡಿ. ರಸಂ ಪೌಡರ್ಗೆ 1 ಚಮಚ ಧನಿಯಾ, 1 ಚಮಚ ಕಾಳುಮೆಣಸು, 1 ಚಮಚ ಜೀರಿಗೆ, 1/4 ಚಮಚ ಮೆಂತ್ಯನ ಡ್ರೈ ರೋಸ್ಟ್ ಮಾಡ್ಕೊಂಡು ಒಂದು 5ರಿಂದ 6 ಒಣಮೆಣಸು ಮತ್ತೆ ಕರಿಬೇವು ಹಾಕಿ ಹುರಿದು ಸ್ಟವ್ ಆಫ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ಪೌಡರ್ ಮಾಡಿ ಒಂದು ಬೆಳ್ಳುಳ್ಳಿ ಹಾಕಿ ಕೋರ್ಸ್ ಗ್ರೈಂಡ್ ಮಾಡ್ಕೊಂಡ್ರೆ ರಸಂ ಪೌಡರ್ ರೆಡಿ ಆಗುತ್ತೆ. ನಂತರ ಒಂದು ಲೆಮನ್ ಸೈಜ್ ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಕೊಂಡು ಹುರುಳಿಕಾಳನ್ನ ಉಪ್ಪು ಹಾಕಿ ಒಂದು 3 ವಿಷಲ್ ಬೇಯಿಸಿಟ್ಕೊಂಡು ಕೂಲ್ ಡೌನ್ ಆದ್ಮೇಲೆ ಬೇಕಿದ್ರೆ ಚೂರ್ ನೀರ್ ಹಾಕಿ ರುಬ್ಬಿಟ್ಕೋಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು, ಒಣಮೆಣಸು, ಕರಿಬೇವು ಹಾಕಿ ಫ್ರೈ ಆದ್ಮೇಲೆ ಟೊಮ್ಯಾಟೊ, ಉಪ್ಪು, ಅರಿಶಿನ ಪುಡಿ ಹಾಕಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆದ್ಮೇಲೆ ರಸಂ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಹುಣಸೆ ನೀರು ಜೊತೆಗೆ ರುಬ್ಬಿಟ್ಟಿರುವಂತಹ ಹುರುಳಿಕಾಳು ನೀರು ಕೂಡ ಹಾಕಿ ರಸಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಮುಚ್ಚಿಟ್ಟು ಈ ತರ ಲೈಟ್ ಆಗಿ ಕುದ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು. ಸಕ್ಕದಾಗಿರಂತ ಹುರುಳಿಕಾಳು ರಸಂ ರೆಡಿ. ಬಿಸಿ ಬಿಸಿ ಅನ್ನಕ್ಕೆ ತಿನ್ನಿ, ಸೂಪರ್ ಆಗಿರುತ್ತೆ. ತಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಹಾಗೆ ಈ ರಸಂ ಇಷ್ಟ ಆಗಿದ್ರೆ ಕಾಮೆಂಟ್ ಅಲ್ಲಿ ರಸಂ ಅಂತ ಟೈಪ್ ಮಾಡಿ. ಇನ್ನು ಜಾಸ್ತಿ ರಸಂ ರೆಸಿಪೀಸ್ ಪೋಸ್ಟ್ ಮಾಡ್ತೀನಿ.